ನೋಡಿ, ಇತ್ತೀಚಿನ ಬೆಳವಣಿಗೆಗಳಲ್ಲಿ ನಮ್ಮ ಮೆಟ್ರೋದಲ್ಲಿ ಭಿಕ್ಷುಕರ ಕಾಟ ಜಾಸ್ತಿ ಆಗಿದೆ ಅನ್ನೋದು ಕೇಳಿ ಬರ್ತಾ ಇದೆ. ವಿಕಲಚೇತನ ವ್ಯಕ್ತಿ ಮೆಟ್ರೋ ಟ್ರೈನ್ ಒಳಗೆಯೇ ಭಿಕ್ಷಾಟನೆ ಮಾಡಿರೋ ದೃಶ್ಯಾವಳಿಗಳು ಕಂಡು ಬಂದಿರೋ. ಟ್ರೈನ್ನಲ್ಲಿ ಪ್ರಯಾಣ ಮಾಡೋದಕ್ಕೆ ಟಿಕೆಟ್ ಪಡೆದಿದ್ದಾನೆ ಭಿಕ್ಷುಕ. ಸೊ ಮೆಟ್ರೋ ಟ್ರೈನ್ನಲ್ಲೇ ಭಿಕ್ಷಾಟನೆ ಮಾಡ್ತಾರೆ. ಚಲಘಟ್ಟ ಟು ವೈಟ್ ಫೀಲ್ಡ್ ಮಾರ್ಗದ ಮೆಟ್ರೋದಲ್ಲಿ ಈತ ಪ್ರಯಾಣವನ್ನು ಬೆಳೆಸಿದ್ರು. ನಮ್ಮ ಮೆಟ್ರೋದಲ್ಲಿ ಭಿಕ್ಷುಕನ ಕಂಡು ಇಲ್ಲಿ ಪ್ರಯಾಣಿಕರು ಶಾಕ್ ಆದ್ರು. ಓ, ಹೀಗೂ ಇದೆಯಾ ಅಂತ ಒಂದು ಕ್ಷಣ ಶಾಕ್ ಆಗಿದ್ದುಂಟು. ಬಸ್ಸು ಟ್ರೈನ್ಗಳಲ್ಲಿ ನೋಡಿದ್ದೀವಿ, ಏನೇನು ಮೆಟ್ರೋದಲ್ಲೂ ಶುರುವಾಗೋಯ್ತಲ್ಲ ಅಂಥೇಳಿ ಅಲ್ಲಿನ ಪ್ರಯಾಣಿಕರು ಶಾಕ್ ಆಗಿದ್ದುಂಟು. ನೋಡಿ, ವಿಜುವಲ್ಸಲ್ಲಿ ಗಮನಿಸ್ತಾ ಇದ್ದೀರಿ. ತಪ್ಪು ಗಿಪ್ಪು ಅನ್ನೋ ಪ್ರಶ್ನೆ ಬರೋದಿಲ್ಲ. ಅಂದರೆ ಅವರು ಕಾಮನ್ ಆಗಿ ಒಂದು ಶಾಕ್ ಆಗ್ತಾರೆ ಜನ. ಓ, ಬಸ್ಸಲ್ಲಿ ನೋಡಿದ್ವಪ್ಪ, ಬಸ್ಸಲ್ಲಿ ಬರ್ತಾರೆ ನೋಡಿದ್ವಿ, ಸಿಗ್ನಲಲ್ಲಿ ಕೇಳಿರೋದು ನೋಡಿದ್ದೀವಿ, ಟ್ರೈನಲ್ಲಿ ಕೇಳಿರೋದು ನೋಡಿದ್ದೀವಿ, ಇದೇನು ಮೆಟ್ರೋದಲ್ಲೂ ಶುರುವಾಗೈತಲ್ಲ ಅನ್ನೋದು ಅಷ್ಟೇ. ತಪ್ಪು ಗಿಪ್ಪು ಒಪ್ಪೋ ಪ್ರಶ್ನೆ ಅಲ್ಲ ಇದು. ನೋಡಿ, ಗಮನಿಸ್ತಾ ಇದ್ದೀರಿ, ಇದು ಮೆಟ್ರೋ, ನಮ್ಮ ಮೆಟ್ರೋದಲ್ಲಿ ಕಂಡುಬಂತಹ ದೃಶ್ಯಾವಳಿಗಳಿದು. ಈಗಷ್ಟೇ ಹೇಳ್ತಿದ್ನಲ್ಲ, ಎಲ್ಲೆಲ್ಲೋ ನೋಡಿದ್ವಿ ಬೇರೆ ಬೇರೆ ಕಡೆ ಭಿಕ್ಷಾಟನೆ ಮಾಡಿದ್ದು, ಮೆಟ್ರೋದಲ್ಲಿ ಶುರುವಾಗೋಯ್ತಲ್ಲ, ಹೀಗಂತ ಚಾಕ್ ಆಗೋದ್ರು. ಏನಿದು, ಇದು ಸರಿನಾ ತಪ್ಪ ಗೊತ್ತಾಗ್ತಿಲ್ವಲ್ಲ ಅಂಥೇಳಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದಾರೆ. ಇದು ಯಾರೋ ಒಬ್ಬ ವಿಕಲಚೇತನ ವ್ಯಕ್ತಿ ಮೆಟ್ರೋ ಟ್ರೈನ್ ಒಳಗಡೆ ಭಿಕ್ಷಾಟನೆ ಮಾಡ್ತಾ ಇದ್ದಾನೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರ್ಷಿತಾ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವರ್ಷಿತಾ, ಗಮನಿಸ್ತಾ ಇದ್ದೀವಿ, ಇದು ತಪ್ಪು ಒಪ್ಪು ಪ್ರಶ್ನೆ ಬರೋದಿಲ್ಲ. ಆದರೆ ಕಾಮನ್ ಆಗಿ ಜನ ಈ ಬಸ್ಸಲ್ಲಿ, ಟ್ರೈನಲ್ಲಿ, ರೋಡಲ್ಲಿ, ಸಿಗ್ನಲಲ್ಲಿ ನೋಡಿರ್ತಾರೆ ಭಿಕ್ಷಾಟನೆ ಮಾಡೋದು. ಇದೇನು ಮೆಟ್ರೋದಲ್ಲಿ ಶುರುವಾಗುತ್ತಲ್ಲ ಅಂತ ಆಶ್ಚರ್ಯವಾಗಿ ನೋಡಿದ್ದು ನಿಜ. ನೀವು ಯಾವ ರೀತಿ ನೋಡ್ತೀರಿ ಇದನ್ನ? ಎಸ್ ಶರತ್, ಇಷ್ಟು ದಿನಗಳ ಕಾಲ ಬೆಂಗಳೂರಿನ ಎಲ್ಲಾ ಏರಿಯಾದಲ್ಲೂ ಕೂಡ ಭಿಕ್ಷಾಟನೆಯನ್ನ ಮಾಡ್ತಾ ಇದ್ರು. ಅದರಲ್ಲೂ ಮೆಜೆಸ್ಟಿಕ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್ಗಳಾಗಿರ್ಬೋದು, ರೋಡ್ ನಲ್ಲಿ ಟ್ರಾಫಿಕ್ ಅಲ್ಲಿ ಗಾಡಿಗಳನ್ನ ನಿಲ್ಲಿಸ್ಕೊಂಡಂತಹ ಸಂದರ್ಭದಲ್ಲೂ ಕೂಡ ಭಿಕ್ಷಾಟನೆ ಮಾಡೋರು ಕೂಡ ಅತಿ ಹೆಚ್ಚಾಗಿದ್ರು. ಈಗ ನಮ್ಮ ಮೆಟ್ರೋಗೂ ಕೂಡ ಭಿಕ್ಷಾಟನೆ ಮಾಡೋದು ಬಂತ ಅನ್ನುವಂಥದ್ದು ಕೂಡ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಓರ್ವ ಭಿಕ್ಷುಕ ಸ್ಕ್ಯಾನರ್ ಮುಖಾಂತರ ಟಿಕೆಟ್ ಗಳನ್ನ ಖರೀದಿ ಮಾಡಿ ಒಳಗೆ ಎಂಟ್ರಿಯನ್ನ ಕೊಟ್ಟು, ಅಲ್ಲಿ ನನ್ಗೆ ಈ ರೀತಿ ಹುಷಾರಿಲ್ಲ, ನನ್ಗೆ ಸಾಕಷ್ಟು ಅಂಗವೈಫಲ್ಯಗಳು ಇದಾವೆ ಅನ್ನುವಂತಹ ಮಾತುಗಳನ್ನ ಆಡ್ಕೊಂಡು ಭಿಕ್ಷೆಯನ್ನ ಕೊಡಿ ಅನ್ನುವಂತಹ ಕೇಳುವಂತಹದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಕಾಡ್ತಾ ಇದೆ ಶರತ್. ಯಾಕಂದ್ರೆ ಇಷ್ಟು ದಿನಗಳ ಕಾಲ BMRCL ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗಳನ್ನ ಸಾಕಷ್ಟು ದಿನಗಳಿಂದ ಫಾಲೋ ಮಾಡ್ಕೊಂಡು ಬರ್ತಾ ಇತ್ತು. ಯಾಕಂದ್ರೆ ಒಂದು ಕಡೆಯಾಗಿ ನಮ್ಮ ಮೆಟ್ರೋಗೆ ಎಂಟ್ರಿ ಕೊಟ್ವಿ ಅಂತ ಅಂದ್ರೆ ಅಲ್ಲಿ ಯಾವುದೇ ರೀತಿಯಾಗಿ ವಿಡಿಯೋಗಳನ್ನ ಮಾಡ್ಕೊಳ್ಳೋ ಹಾಗಿಲ್ಲ, ಜೊತೆಗೆ ಫೋಟೋಗಳನ್ನ ಕ್ಲಿಕ್ಕಿಸ್ಕೊಳ್ಳೋ ಹಾಗಿಲ್ಲ, ಅಸಭ್ಯ ವರ್ತನೆಯನ್ನ ಮಾಡೋಗಿಲ್ಲ ಅನ್ನುವಂತಹ ಒಂದಷ್ಟು ರೂಲ್ಸ್ ಗಳನ್ನ ಹಾಕಿದ್ರು ಕೂಡ ಭಿಕ್ಷುಕ ಒಳಗೆ ಹೋಗಿ ಎಂಟ್ರಿಯನ್ನ ಕೊಟ್ಟು ಭಿಕ್ಷೆಯನ್ನ ಬೇಡಿ ಅಲ್ಲಿರುವಂತಹ ಸಹ ಪ್ರಯಾಣಿಕರಿಗೆ ಕಿರಿಕಿರಿಯನ್ನ ಮಾಡ್ತಾ ಇದ್ದಾನೆ ಅಂತ ಅನ್ನುವಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸಿಬ್ಬಂದಿಗಳು ಏನ್ ಮಾಡ್ತಾ ಇದ್ರು ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಜೊತೆಗೆ ಈಗಾಗಲೇ ಒಂದಷ್ಟು ಭಿಕ್ಷಾಟನೆ ಮಾಡ್ತಾ ಇರುವಂತಹ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ಮೆಟ್ರೋ ಟ್ರೈನ್ ನ ಒಳಭಾಗಕ್ಕೆ ಹೋಗಿ ಈ ರೀತಿ ಮೆಟ್ರೋ ಭಿಕ್ಷೆಯನ್ನ ಕೇಳ್ತಾರೆ. ಅದರಲ್ಲೂ ಕೂಡ ಈ ರೀತಿ ಅಲ್ಲಿರುವಂತಹ ಪ್ರಯಾಣಿಕರಿಗೆ ಕಿರಿಕಿರಿ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಇದನ್ನ BMRCL ಅಧಿಕಾರಿಗಳು ಕೂಡ ಇದರ ಹತ್ರ ಗಮನವನ್ನ ಹರಿಸ್ಬೇಕು. ಜೊತೆಗೆ ಯಾವ್ದ ಒಂದು ಭಿಕ್ಷೆಯನ್ನ ಬೇಡಿದಾರೋ ಅವ್ರ ಮೇಲೆ ಒಂದಷ್ಟು ಕ್ರಮಗಳನ್ನ ತಗೋಬೇಕು ಅನ್ನುವಂಥದ್ದು ಕೂಡ ಈಗಾಗಲೇ ಸಾರ್ವಜನಿಕರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಶರತ್. ಥ್ಯಾಂಕ್ ಯು ವರ್ಷಿತಾ ಡೀಟೇಲ್ಸ್ಗಾಗಿ.